ದುರ್ಗಾ ಬೇಗ ಬಾ. ದುರ್ಗಾ ದುರ್ಗಾ ಬೇಗ ಬಾ ಇಲ್ಲಿ. ಏನಾಯ್ತು? ಅಕ್ಕ ಯಾಕೆ ಅದರ ಕೂಗ್ತಿದ್ದಾಳೆ? ದುರ್ಗಾ ಬೇಗ ಬಾ. ದುರ್ಗಾ ಹಿತಂಗೆ ಕೆಟ್ಟ ಕನ್ಸು ಬೀಳ್ತಿದೆ ಅಂತ ಅನ್ಸತ್ತೆ. ನೋಡು ಹೇಗ್ ಒದ್ದಾಡ್ತಿದ್ದಾಳೆ. ಅವಳಿಗೆ ಏನಾಗ್ತಿದೆ ಅಂತ ಹೋಗ್ ನೋಡು. ಪುಟ್ ಮೇಡಮ್ ಏನಾಯ್ತು? ಪುಟ್ ಮೇಡಮ್ ಎದ್ದೇಳು. ಮೇಡಮ್ ನಾನು ಬಂದಿದ್ದೀನಮ್ಮ, ಸಮಾಧಾನ ಮಾಡ್ಕೊ. ತಾಯ್ತನವ ಕೊಟ್ಟ ಜೀವಕ್ಕೆ ಜೋಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ ಜೋ ಜೋಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ. ಜೋ ಜೋ ಲಾಲಿ ಲಾಲಿ ಲಾಲಿ, ಜೋ ಜೋ ಲಾಲಿ ಲಾಲಿ ಲಾಲಿ. ಇಳೆಗಿಳಿದ ಕರುಳ ಬಳ್ಳಿಗೆ ಜೋ ಲಾಲಿ, ಈ ಅಮ್ಮನ ಕೊರಳ ಮಾಲೆಗೆ ಜೋ 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 ಲಾಲಿ. ದುರ್ಗಾ, ಹಿತ ಯಾಕೆ ಕುಕ್ಕೊಂಡ್ಲು? ಏನಾಯ್ತು ಅವಳಿಗೆ? ಆರಾಮಾಗಿದೆ ಹೇಳ್ತಾನೆ? ಬಾಸು, ಅದು ಅವಳಿಗೇನೋ ಕೆಟ್ಟ ಕನ್ಸು ಬಿದ್ದಿತ್ತು ಅನ್ಸುತ್ತೆ. ಅದಕ್ಕೆ ಏನೇನೋ ಕನ್ವರ್ಸ್ತಾ ಇದ್ಲು. ಅವಳಿಗೆ ಸಮಾಧಾನ ಮಾಡೋಣ ಅಂತ ಬಂದೆ. ಈಗ ಆರಾಮಾಗಿದ್ದಾಳೆ ಬಾಸ್. ಹೇಳಿ ಅಂಕಲ್, ಏನು ಹೇಳ್ತಾ ಇದ್ದೀರಾ? ಅದೇಗೆ ಸಾಧ್ಯ? ಬಾಸು ಏನಾಯ್ತು? ಯಾರು ಫೋನ್ ಮಾಡಿರೋದು? ದೊಡ್ಡ ನಾನು ಆಮೇಲೆ ಕಾಲ್ ಮಾಡ್ತೀನಿ. ದುರ್ಗಾ, ದೊಡ್ಡ ಅಂಕಲ್ ಕಾಲ್ ಮಾಡಿದ್ರು. ಆಫೀಸಲ್ಲಿ ಯಾವುದೊಂದು ಫೈಲ್ ಮಿಸ್ಸಿಂಗ್ ಇದೆ ಅಂತೆ, ಅದಕ್ಕೆ ಕಾಲ್ ಮಾಡಿದ್ರು. ನಾನು ಅದೇನಂತ ಚೆಕ್ ಮಾಡ್ತೀನಿ, ನೀನು ಹಿತ ನೋಡ್ಕೊ. ಓಕೆ ಸರಿ ಬಾಸು. ಹಿತ ಕನ್ಸು ಬರೀ ಕನ್ಸಲ್ಲ, ಅದು ಮುಂದೆ ಬರೋ ಆಪತ್ತಿನ ಮುನ್ಸೂಚನೆ ಅನ್ಸತ್ತೆ. ಅಂದ್ರೆ ಈ ಮನೆಯಲ್ಲಿ ಏನಾದ್ರೂ ಅನಾಹುತ ನಡೆಯತ್ತಾ? ಇವ್ನು ಮಾಡಿರೋ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಪ್ರೂಫ್ ನನ್ನ ಹತ್ರ ಇದೆ. ಶರತಾ, ಸಾಕ್ಷಿ ಅಂತ ಯಾವುದೋ ಸುಳ್ಳು ಪೇಪರ್ ತೋರಿಸಿ ಹೆದರಿಸ್ಬೇಡ. ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಕಾಮನ್ನು, ಏನ್ ಹೇಳಿತ ಆಗೋದು ಸಹಜ ಅಲ್ವಾ? ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಆಗಿರೋದನ್ನ ಇಟ್ಕೊಂಡು ಅವನ ಮೇಲೆ ದೊಡ್ಡ ಕಳ್ಳ ಅಂತ ಆರೋಪ ಹೊರಿಸ್ತಿದ್ಯಾ? ಇದು ಸರಿನಾ? ನಿನ್ಗೆ ನಿನ್ ತಂಗಿನ ಇವನ್ಗೆ ಮದುವೆ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೇರವಾಗಿ ಹೇಳ್ಬಿಡು. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಆರೋಪ ಹೊರಿಸ್ಬೇಡ. ಹೌದು ಶರತ್, ಆ ಅಕೌಂಟ್ ಫಂಡ್ಸು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಟ್ರಾನ್ಸ್ಫರ್ ಆಗಿರ್ಬೋದು. ಹಾಗಂತ ನಾನು ಕಳ್ಳತನ ಮಾಡಿದ್ದೀನಿ ಅಂತ ಹೇಗಂತ್ಯ? ನಾನು ಈ ಕಂಪ್ನಿ ದ್ರೋಹ ಮಾಡಿಲ್ಲ. ಮುಚ್ಚ ಬಾಯಿ. ನೋಡು, ತಪ್ಪು ನಿಂದಲ್ಲ. ಸಾಕ್ಷಿ ಕಣ್ ಮುಂದೆ ಇದ್ರು ನಿನ್ ಬೆನ್ನಿಗೆ ನಿಂತಿದಾರಲ್ಲ ನಿಮ್ಮ ಅಪ್ಪ ಅಮ್ಮ, ಇವ್ರ ತಪ್ಪು. ನೋಡು ಶಾನ್ವಿ, ನಾನು ಹೇಳ್ತಾ ಇರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಈ ಜನ್ಮದಲ್ಲಿ ನಿನ್ನ ಇವನ ಮದುವೆ ಸಾಧ್ಯನೇ ಇಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಶಾನ್ವಿ,
ಶರತ್ ತಗೊಂಡಿರೋ ನಿರ್ಧಾರ ಸರಿಯಾಗಿಯೇ ಇದೆ. ನಂಬಿಕೆ ದ್ರೋಹ ಮಾಡಿದವನಿಗೆ ನಮ್ಮ ಮನೆ ಮಗಳನ್ನ ಕೊಡೋ ಪ್ರಶ್ನೆನೇ ಇಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಹಾಗನ್ಬೇಡ ಅಣ್ಣ. ನಾನು ತರುಣ್ ಇಲ್ದೆ ಬದುಕಿರೋದಿಲ್ಲ ಅಣ್ಣ. ಅಪ್ಪ ಪ್ಲೀಸ್ ಅಪ್ಪ, ಏನಾದ್ರೂ ಅಣ್ಣಂಗೆ ಹೇಳಪ್ಪ. ನನ್ನ ಜೀವನ ಹಾಳಾಗೋಗ್ಬಿಡತ್ತೆ ಅಪ್ಪ. ತರುಣ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು ಅಪ್ಪ. ನನ್ಗೋಸ್ಕರ ಅವನ್ನ ಕ್ಷಮಿಸ್ಬಿಡಿ ಅಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ, ಈ ಮದ್ವೆಗೆ ಒಪ್ಕೊಳ್ಳಪ್ಪ. ಹೌದಣ್ಣ, ತಪ್ಪಾಗಿದ್ರು ಅದು ಅವನೇನ್ ಬೇರೆಯವ್ರ ಮನೆ ತಿಂದಿಲ್ವಲ್ಲ, ನಮ್ಮ ಮನೆದೇ ತಾನೆ. ಹೌದೌದು, ಏನೋ ಸಮುದ್ರದಲ್ಲಿ ಒಂದು ಬೊಕ್ಸೆ ನೀರು ತಗೊಂಡ್ರೆ ಸಮುದ್ರಕ್ಕೆ ನಷ್ಟ. ಶರತ್ ಮಾವ, ದುಡ್ಡು ತಿನ್ನೋ ಯೋಗ್ಯತೆ ಇಲ್ಲ, ಕದ್ದಿರೋನ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಈ ಮದುವೆ ಸಾಧ್ಯ ಇಲ್ಲ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಹಾಗನ್ಬೇಡ ಅಣ್ಣ. ಅಣ್ಣ ಪ್ಲೀಸ್ ಈ ಮದ್ವೆಗೆ ಒಪ್ಕೊ. ಶಾನ್ವಿ, ನೀನ್ ಎಷ್ಟು ಹತ್ರು ಅಷ್ಟೇ, ಎಷ್ಟು ಅವನ ಸಮರ್ಥನೆ ಮಾಡ್ಕೊಂಡ್ರು ಅಷ್ಟೇ, ನಿನ್ನ ಅವನ ಮದ್ವೆ ಸಾಧ್ಯ ಇಲ್ಲ. ಇವತ್ತಿಗೆ ಈ ಚಾಪ್ಟರ್ ಕ್ಲೋಸ್.